ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸುನಿಲ್ ವ್ಲಾಗ್ಸ್. ನಾನು ವೀಡಿಯೋಸ್ ಮಾಡಿ ತುಂಬ ದಿನ ಆಯಿತು. ಯಾಕೆಂದರೆ ತುಂಬ ಬ್ಯುಸಿ ಇದ್ದೀನಿ ಅಂತ ಏನಿಲ್ಲ, ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಬಟ್ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಬ್ಯುಸಿ ಏನಿಲ್ಲ, ನಾನೇ ಸ್ವಲ್ಪ ಲೇಝಿ ಆಗಿಬಿಟ್ಟಿದ್ದೀನಿ, ಯಾವುದಕ್ಕೂ ಟೈಮ್ ಕೊಡ್ತಿಲ್ಲ, ಅದರಿಂದ ಮಾಡೋಕ್ಕಾಗ್ತಿಲ್ಲ. ನಾನಿವಾಗ ಒಂದು 5 o'clock ಮನೆ ಬಿಡಬೇಕಾದ್ರೆ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾದ್ವಿಗೆ ಫಸ್ಟೇ ಸ್ವಲ್ಪ ಚಿತ್ರಾನ್ನ ತಿನ್ನಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಾನು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೆ. ಮ್ಯಾಚ್ ಇತ್ತು ಅಂತ ನನ್ನ ಫ್ರೆಂಡ್ ಫೋನ್ ಮಾಡಿ ಕರೆದಿದ್ಲು. ಹಿಂದಿನ ದಿನ ರಾತ್ರಿ ಫೋನ್ ಮಾಡಿದ್ಲು ನನ್ನ ಫ್ರೆಂಡು, ಟಿಕೆಟ್ಸ್ ಇದೆ ಬರ್ತೀಯಾ ಅಂತ. ನಾನು ಕೇಳಬೇಕಾ, ನನ್ನ ಮಗನಿಗಂತೂ RCB ಅಂದರೆ ತುಂಬ ಇಷ್ಟ, ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಆಯಿತು. ಅವನಂತೂ ಫೋನ್ ಬಂದ ತಕ್ಷಣ ನಡಿಯಮ್ಮ ಹೋಗೋಣ ಅಂತ ಹಠ ಮಾಡ್ದ. ನನ್ನ ಫ್ರೆಂಡ್ ಅಂತೂ ಮಿಸ್ಸೇ ಮಾಡಲ್ಲ, ಅವಳು ಯಾವಾಗ ಹೋಗ್ಬೇಕಾದ್ರೂ ನನ್ನ ಕರೀತಾಳೆ. ಅದಕ್ಕೆ ಇವಾಗ ರೆಡಿಯಾಗಿ ಹೊರಟೆ, ಅವರು ಅಷ್ಟರಲ್ಲಿ ಬಂದಿದ್ದರು. ನಾನು ಈ ವಿಡಿಯೋದಲ್ಲಿ ಯಾವುದೇ ಥರದ ಮ್ಯೂಸಿಕ್ ಆ್ಯಡ್ ಮಾಡ್ತಿಲ್ಲ, ಯಾಕೆ ಅಂದರೆ RCB ಅಂತ ಕರೆಯೋ ಜೋಶೇ ಸಾಕು, ಅದ್ರ ಮುಂದೆ ಯಾವ ಮ್ಯೂಸಿಕ್ಕು ಇಲ್ಲ ಅಂತ. ಆದ್ವಿಕಂತೂ ಸ್ಟಾರ್ಟಿಂಗಲ್ಲಿ ನಾವು ಕ್ರಿಕೆಟ್ ನೋಡೋಕ್ಕೆ ಬಂದಿರೋದು, ಯಾಕೆ ಈ ಹುಡುಗಿರು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಹೀಗೆ ಅಂತ ಹಾಗೆ ನೋಡ್ತಾನೆ ಇದ್ದ. ಅವ್ರ ಡ್ಯಾನ್ಸ್ ಅಂತೂ ಲಾಸ್ಟಲ್ಲಿ ಇರಿಟೇಷನ್ ಆಗೋಯ್ತು. ಎಲ್ಲರೂ ಇದನ್ನ ಜೋರಾಗಿ ಹಾಡಬೇಕು. You got to sing this again. 3, 2, 1, start. ಹೋಗಿದ ತಕ್ಷಣವೇ ಒಂಥರ ಬೇರೆ ಫೀಲೇ ಆಯಿತು, ಯಾಕೆಂದರೆ ಎಲ್ಲರೂ RCB ಅಂತ ಕರೆಯೋದು ನೋಡ್ಬಿಟ್ಟು ಫುಲ್ ಖುಷಿ ಆಗ್ತಿತ್ತು. ಟಿ ವಿಲಿ ನೋಡೋದಕ್ಕೆ ತುಂಬ ಚೆನ್ನಾಗೇ ಕಾಣಿಸ್ಬೋದು, ಆದರೆ ಅಲ್ಲೇ ಕೂತು ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅಷ್ಟು ಜನ ಕಿರಿಸ್ತಿದ್ರು, ಅಷ್ಟು ಖುಷಿ ಆಗ್ತಿತ್ತು ನಮಗೆ. Telling Capitals in the next.
ಈ ಸರಿ ಕ್ರಿಕೆಟಿಂದ ಅಂತೂ ನನಗೆ ತುಂಬ ಖುಷಿ ಆಯಿತು. ಸ್ಪೆಷಲ್ ಥ್ಯಾಂಕ್ಸು ನನ್ನ ಫ್ರೆಂಡ್ಗೆ ಹೇಳ್ತೀನಿ, ಯಾಕೆ ಅಂದರೆ ಅವಳು ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಇಷ್ಟು ಎಂಜಾಯ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ. ನನಗೆ ಇನ್ನೊಂದು ಏನು ಆಸೆ ಇತ್ತು ಅಂದರೆ ನಾನು ವಿರಾಟ್ ಕೊಹ್ಲಿನ ಹತ್ರದಿಂದ ನೋಡಬೇಕು ಅಂತ. ಬಟ್ ಈ ಸರಿ ಹತ್ರದಿಂದ ನೋಡಿದೆ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾದ್ವಿಗೂ ಅಷ್ಟೇ ಕೊಹ್ಲಿ ಕೊಹ್ಲಿ ಅಂತ ಬಡ್ಕೋತಿದ್ದ, ನಾನು ಅಷ್ಟೇ ಕಿರಿಸ್ತಿದ್ದೆ. ಹತ್ರದಿಂದ ನೋಡಿ ಅಂತೂ ಅವ್ರು ಫೀಲ್ಡಿಂಗ್ ಮಾಡ್ತಿದ್ರು, ಪ್ರತಿ ಸರಿ ಬೇರೆ ಕಡೆ ಇರ್ತಿದ್ರು, ಈ ಸರಿ ನಮ್ಮ ಸೈಡೇ ಇದ್ದರು. ಅದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿತ್ತು ನನಗೆ. ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ಹಿಂದೆ ಕೂತಿದ್ವಿ, ಬಟ್ ಈ ಸರಿ ಫ್ರಂಟ್ ಸೀಟಲ್ಲೇ ಸಿಕ್ಕಿತ್ತು. ಆದ್ದರಿಂದ ವಿರಾಟ್ ಕೊಹ್ಲಿನ ಹತ್ತಿರದಿಂದ ನೋಡಿದ್ವಿ. ಮತ್ತು ಲಿವಿಂಗ್ ಸ್ಟೋನ್, ಅವ್ರ ಹೆಸರೆಲ್ಲ ನನಗೆ ಸ್ವಲ್ಪ ಗೊತ್ತಿಲ್ಲ, ಮತ್ತು ಕುನಾಲ್ ಅವ್ರನ್ನೆಲ್ಲ ತುಂಬ ಹತ್ತಿರದಿಂದ ನೋಡಿದೆ ನಾನು. ದೂರ ಕುತ್ಕೊಂಡ್ಬಿಟ್ರೆ ಅಂತೂ ಯಾರು ಎಲ್ಲಿದ್ದಾರೆ, ಯಾರು ಆಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಬಟ್ ಈ ಸರಿ ಹತ್ತಿರದಿಂದ ಇರೋದಕ್ಕೆ ಫೀಲ್ಡಿಂಗ್ ಮಾಡ್ತಿರೋರನ್ನ ತುಂಬ ಚೆನ್ನಾಗಿ ನೋಡಿದೆ ನಾನಂತೂ ಸೀಟಲ್ಲಿ ಕೂತೇ ಇರಲಿಲ್ಲ, ಫುಲ್ ಮುಂದೆ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ನೋಡ್ಕೊಂಡೇ ಇದ್ದೆ. Everyone, lights on, lights on, lights on. Okay, listen to me carefully. Hands up, hands up. When I say left, you move your hand to the left and say RCB. When I say right, you move your hand to the right and say RCB. Down, say RCB. Up, say RCB. Okay, now hands up, hands straight, hands straight, hands straight. Let's go. Left. जोराग बरली RCB. Right. Left. Right. Left. Right. Left. Right. Left. Down, 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 down. Say RCB, okay? Up. RCB Henry. Down. Up. Down. Up. Down. Up. Down. Up. Down. Down. ಅದಕ್ಕೆ ಹೇಳಿ, so elegant, so beautiful, just looking like that. ಅದೇ ಧ್ವನಿಯಲ್ಲಿ, ಅದೇ ಸ್ವರದಲ್ಲಿ, ಅದೇ ಜೋಶಲ್ಲಿ ಈ ಕೌಂಟ್ ಡೌನ್ ಮಾಡೋಣ. ಬೌಲರ್ಸ್ ಬ್ಯಾಟರ್ಸ್ ಗಾಬರಿ ಆಗ್ಬಿಡ್ಬೇಕು. 9, 8. ಇವನು ಅವ್ನು ಏನು ಮಾಡ್ತಾರೆ ವೈಟ್ ಶರ್ಟ್ ಬಂದ್ಬಿಟ್ಟು ಏನು ನೀವು ಅದಕ್ಕೆ ಹೇಳ್ಬಿಟ್ಟೆ ಜೋರ್ಸಿ. ಸ್ಟಾರ್ಟಿಂಗಲ್ಲಿ ನನ್ನ ಇಂಟೆನ್ಷನ್ ವಿರಾಟ್ ಕೊಹ್ಲಿನ ಹತ್ರದಿಂದ ನೋಡಬೇಕು ಅನ್ನೋದಷ್ಟೇ ಇತ್ತು. ಹತ್ರದಿಂದ ನೋಡಾದ್ಮೇಲೆ ನಾನು ಯಾಕೆ ಅವ್ರನ್ನ ಮಾತಾಡಿಸ್ಬಾರ್ದು, ನಾನು ಅವ್ರ ಜೊತೆ ಯಾಕೆ ಒಂದು ಸೆಲ್ಫಿ ತೊಗೋಬಾರ್ದು, ಯಾಕೆ ಇನ್ನೂ ಹತ್ರ ಕೂತ್ಕೊಂಡು ಮಾತಾಡಬಾರ್ದು ಅನ್ನಿಸ್ತು. ಇಷ್ಟಕ್ಕೆ ಹ್ಯಾಪಿ ಆಗಬೇಕು ನಾನು ಅಷ್ಟು ಹತ್ರದಿಂದ ನೋಡಿದ್ದೀನಲ್ಲ ಅಂತ. ಹೋಗಿದ ತಕ್ಷಣ ನಾವು ಫ್ರೆಂಡ್ ಕೂತಿರೋದ್ರಿಂದ ಚಿಯರ್ಸ್ ಗರ್ಲ್ಸ್ ಎಲ್ಲ ನಮ್ಮ ಮುಂದೆನೇ ಡ್ಯಾನ್ಸ್ ಮಾಡ್ತಿದ್ರು. ಸ್ಟಾರ್ಟಿಂಗ್ ಸ್ವಲ್ಪ ಖುಷಿ ಆಯಿತು, ಆಮೇಲೆ ನೋಡಿ 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 ಸಾಕಾಗೋಯ್ತು. 6 ಬಂದರು, 4 ಬಂದರು, ಔಟ್ ಆದರು, ವಿನ್ ಆದರು, ಏನಾದರೂ ಬರೀ ಡ್ಯಾನ್ಸ್ ಮಾಡ್ತಾನೇ ಇದ್ದರು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಗ್ರೌಂಡಲ್ಲಿ, ನಮ್ಮ RCB ಟೀಮ್ ಮುಂದೆ ಕನ್ನಡ ಸಾಂಗ್ ಹಾಕಿದ್ರೆ ಕೇಳಬೇಕಾ? ನಾವಂತೂ ಸೀಟ್ ಮೇಲೆ ಕೂತೇ ಇರಲಿಲ್ಲ, ಅಷ್ಟು ಡ್ಯಾನ್ಸ್ ಮಾಡ್ತಿದ್ವಿ. ಎಲ್ಲರೂ ಅಷ್ಟೇ ಜೋರಾಗಿ ಕಿರ್ಚ್ಕೋತಿದ್ರು. ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 1:30 ಆಗಿಬಿಟ್ಟಿತ್ತು. ಅಲ್ಲೇ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೆ. ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.